ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KCET 2026 ಸಿಲೆಬಸ್ ಏನಿದೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ವರ್ಷದ 2026 KCET ಎಕ್ಸಾಮಿನೇಷನ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಸಿಲೆಬಸ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಆ ಸಿಲೆಬಸ್ಸನ್ನು ಡಿಸ್ಕಷನ್ ಮಾಡೋಣ. ಅದರಲ್ಲಿ ಯಾವುದು ಅಡಿಷನ್ ಆಗಿದೆ, ಡಿಲೀಷನ್ ಆಗಿದೆ, ಥಿಯರಿ ಬಿಟ್ಟು ನೀವು ಯಾವ್ಯಾವೆಲ್ಲ ಸಿಲೆಬಸ್ಸನ್ನು ಓದಬೇಕು ಎಕ್ಸ್ಟ್ರಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಸೊ ಡೈರೆಕ್ಟಾಗಿ ಟಾಪಿಕ್ ಬರೋಣ. ಸೊ ಈ ವರ್ಷ KCET 2026ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಫಿಷಿಯಲಿ ಸಿಲೆಬಸ್ಸನ್ನು ಅನೌನ್ಸ್ ಮಾಡಿದೆ. ಸೊ ಅದರಲ್ಲಿ ನಿಮಗೆ ಮೇಜರಾಗಿ ಬಂದಿರುವಂಥದ್ದು ಥಿಯರಿ ಬಿಟ್ಟು ಅಡಿಷನಲಿ ಯಾವ್ಯಾವ ಚಾಪ್ಟರ್ಸ್ ಇದೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಥಿಯರಿಗಿರೋ ಸಿಲೆಬಸ್ ನಿಮಗಿದೆ, ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಸಿಲೆಬಸ್ಸು ಸಹ ಇರುತ್ತೆ, ಅದನ್ನು ಸಹ ಡಿಸ್ಕಷನ್ ಮಾಡೋಣ. ಈಗ ಆಲ್ರೆಡಿ KCET ಅಪ್ಲಿಕೇಶನ್ ಓಪನ್ ಇದೆ. ಈಗ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಕೊಳ್ಳಿ ಆದಷ್ಟು ಬೇಗ. ಹಾಗೆ ಅಪ್ಲೈ ಮಾಡಬೇಕಾದ್ರೆ ಸೊ ಈಗ ತುಂಬ ಸ್ಟೂಡೆಂಟ್ಸು ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದಾರೆ. ಏನು ಅಂತಂದರೆ ಸುಮ್ಮನೆ ಮೈನರ್ ಮಿಸ್ಟೇಕ್ಸ್ ಮಾಡುವಂಥದ್ದು. ಅಂದರೆ ಅರ್ಜೆಂಟಲ್ಲಿ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾದ್ರೆ ಏನೇನೋ ಡೀಟೇಲ್ಸನ್ನು ಎಂಟ್ರಿ ಮಾಡೋಕ್ಕೆ ಹೋಗ್ತೀರಾ, ಮತ್ತು ಜನರಲ್ ಕೆಟಗರಿ ಸೆಲೆಕ್ಟ್ ಮಾಡೋದಕ್ಕೆ ಹೋಗಿ ಬೇರೆ ಏನೇನೋ ಸೆಲೆಕ್ಟ್ ಮಾಡಿರ್ತೀರಾ, ಜನರಲ್ ಸೆಲೆಕ್ಟ್ ಮಾಡಿರ್ತೀರಾ. ಸೊ ತುಂಬ ಇಶ್ಯೂಸ್ ಆಗಿದೆ. ಸೊ ಹಾಗಾಗಿರೋದ್ರಿಂದ ನೀವು ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಅಪ್ಲಿಕೇಶನ್ ಹಾಕೋದ್ರೊಳಗಡೆ ಕೇರ್ಫುಲ್ಲಾಗಿ ಮಾಡಿ. ಬೇರೆಯವ್ರಿಗೆ ಯಾರಿಗೂ ಅಪ್ಲಿಕೇಶನ್ ಕೊಟ್ಬಿಟ್ಟು ನೀವು ಸುಮ್ಮನೆ ಕುತ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಮೈನರ್ ಮಿಸ್ಟೇಕ್ಸ್ ಆಗಿಬಿಡುತ್ತೆ. ಅದಕ್ಕೆ ಒಂದೊಂದನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಇದು ಕರೆಕ್ಟಾಗಿದೆ ಅಂತಂದರೆ ಅಪ್ಲಿಕೇಶನಲ್ಲಿ ಮುಂದೆ ಹೋಗಿ ಕಂಪ್ಲೀಟಾಗಿ ಪ್ರೊಸೀಜರನ್ನು ತಿಳ್ಕೊಳ್ಳಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಅಪ್ಲಿಕೇಶನಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇನ್ನೂ ಏನಾದ್ರು ಅಪ್ಲಿಕೇಶನಲ್ಲಿ ಏನಾದ್ರು ಡೌಟ್ ಇದ್ದರೆ, ಹಾಗೆ ಇನ್ನೂ ಅಪ್ಲೈ ಮಾಡೋರಿದ್ದರೆ, ಸೊ ನಿಮ್ಗೆ ಯಾವುದೇ ಡೌಟ್ ಬಂದರೂ ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗಿ ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಓಕೆ, ಈಗ ಡೈರೆಕ್ಟಾಗಿ ಟಾಪಿಕ್ ಬರೋಣ. ಈಗ KCET 2026 ಸಿಲೆಬಸ್ ಏನಿದೆ ಅನ್ನೋದನ್ನು ನೋಡೋಣ ಬನ್ನಿ. ಓಕೆ, ನೀವು ಇಲ್ಲಿ ಹೋಮ್ ಪೇಜನ್ನು ನೋಡ್ಬೋದು. ಇಲ್ಲಿ ಹೋಮ್ ಪೇಜಲ್ಲಿ ಹೋಗಿ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿ UGCET 2026 ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಅಫಿಷಿಯಲ್ ವೆಬ್ಸೈಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನಲ್ಲಿ. ಇಲ್ಲಿ ಹೋಗಿ ನೀವು ಇಲ್ಲಿ ನೋಡಬಹುದು 29ನೇ ತಾರೀಕು ರಿಲೀಸ್ ಮಾಡಿದ್ದಾರೆ ಪಠ್ಯಕ್ರಮವನ್ನು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ 4 ಸಬ್ಜೆಕ್ಟಿನ ಸಿಲೆಬಸ್ಸು ನೋಡಬಹುದು. ಇಲ್ಲಿ PDF ಫಾರ್ಮೇಟಲ್ಲಿ ಡೌನ್ಲೋಡ್ ಆಗುತ್ತೆ. ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಈ ಫಿಸಿಕ್ಸ್ ಫಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಕಂಪ್ಲೀಟಾಗಿ ಸಿಲೆಬಸ್ ನೋಡಬಹುದು. ಕಂಪ್ಲೀಟಾಗಿ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಸಿಲೆಬಸ್ ನೋಡಿದ್ರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಥಿಯರಿ ಸಿಲೆಬಸ್ಸೇ ಇದೆ. ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್, ಕೈನಮ್ಯಾಟಿಕ್ಸ್, ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಆ್ಯಂಡ್ ಪವರ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್, ಗ್ರಾವಿಟೇಷನ್, ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಆ್ಯಂಡ್ ಫ್ಲೂಯಿಡ್ಸ್, ಥರ್ಮೋಡೈನಮಿಕ್ಸ್, ಕೈನೆಟಿಕ್ ಥಿಯರಿ, ಆಸಿಲೇಷನ್ಸ್ ಆ್ಯಂಡ್ ವೇವ್ಸ್. ಅದಾದ್ರ ಜೊತೆಗೆ ನಿಮಗೆ ಅಡಿಷನಲಿ ಇದು ನಿಮಗೆ ಥಿಯರಿಗಿರುವಂಥ ಸಿಲೆಬಸ್ ನಿಮಗಿದು. ಅದಾದಮೇಲೆ ನಿಮಗೆ ಇಲ್ಲಿ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಅಂದರೆ ನಿಮಗೆ ಇದರಲ್ಲೂ ಸಹ ಕ್ವಶನ್ಸ್ ಬರುತ್ತೆ. CETನಲ್ಲೂ ಅಷ್ಟೇ ಅಲ್ಲ, JEEನಲ್ಲೂ ಸಹ ನಿಮಗೆ ಇಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿರೋದ್ರಿಂದ ಪ್ರಾಕ್ಟಿಕಲ್ಸನ್ನು ಸಹ ನೀವು ಇವೆಲ್ಲ ಕಂಪ್ಲೀಟಾಗಿ ನಿಮಗಿರುವಂಥದ್ದು ಪ್ರಾಕ್ಟಿಕಲ್ಸಲ್ಲಿರುವಂಥದ್ದು. ವರ್ನಿಯರ್ ಕ್ಯಾಲಿಪಸ್ ಆಗಲಿ, ಸ್ಕ್ರೂ ಗೇಜ್ ಆಗಲಿ, ಸಿಂಪಲ್ ಪೆಂಡುಲಮ್, ಸರ್ಫೇಸ್ ಟೆನ್ಷನ್ ಆಫ್ ವಾಟರ್, ಕೋಫಿಷಿಯಂಟ್ ಆಫ್ ವಿಸ್ಕಾಸಿಟಿ, ಸ್ಪೀಡ್ ಆಫ್ ಸೌಂಡ್, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಇವೆಲ್ಲ ಕಂಪ್ಲೀಟಾಗಿ ಪ್ರಾಕ್ಟಿಕಲ್ಸಲ್ಲಿರುವಂತಹ ಟಾಪಿಕ್ಸ್ ಇವೆಲ್ಲ. ಇದ್ರ ಮೇಲೆ ಸಹ ನಿಮಗೆ ಕ್ವಶನ್ಸ್ ಇದ್ದೇ ಇರುತ್ತೆ CETನಲ್ಲಿ. ಬರೀ ಥಿಯರಿ ಸಿಲೆಬಸ್ ಏನಿರುತ್ತೆ ಅಷ್ಟಕ್ಕೆ ಮಾತ್ರ ಅಲ್ಲ, ನಿಮಗೆ ಪ್ರಾಕ್ಟಿಕಲ್ಸಲ್ಲಿರುವಂಥ ಇಷ್ಟು ಸಿಲೆಬಸ್ಗೂ ಸಹ ನಿಮಗೆ ಕ್ವಶನ್ಸ್ ಇರುತ್ತೆ. ಸೊ ನಿಮಗೆ ನೆಕ್ಸ್ಟ್ ಬಂದಾಗ ಸೆಕೆಂಡ್ PUC ಸಿಲೆಬಸ್ ಬಂದರೆ ಫಿಸಿಕ್ಸು, ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆ್ಯಂಡ್ ಕರೆಂಟ್ ಆ್ಯಂಡ್ ಮ್ಯಾಗ್ನೆಟಿಸಮ್, electromagnetic induction and alternative current, electromagnetic waves, optics, dual nature of matter, radiation, atoms of and nuclei, electronic devices. ಅದ್ರ ಜೊತೆಗೆ ಇದು ಥಿಯರಿ ಸಿಲೆಬಸ್ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಎಕ್ಸ್ಪೆರಿಮೆಂಟ್ಸ್ ಅಗೇನ್ ಪ್ರಾಕ್ಟಿಕಲ್ಸಲ್ಲಿ ಏನು ಮಾಡಿರ್ತೀರಾ, ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್, ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್, ರೆಸಿಸ್ಟೆನ್ಸ್ ಅಂಡ್ ಫಿಗರ್ ಆಫ್ ಮೆರಿಟ್, ಗ್ಯಾಲ್ವಾನೋಮೀಟರ್, ಫೋಕಲ್ ಲೆಂತ್, ಪ್ಲಾಟ್ ಆಫ್ ಆಂಗಲ್ ಆಫ್ ಡಿವಿಯೇಷನ್, ರಿಫ್ರಾಕ್ಟಿವ್ ಇಂಡೆಕ್ಸ್, ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್, PN ಜಂಕ್ಷನ್ ಡಯೋಡ್ಸ್. ಸೊ ಇಷ್ಟು ಸಹ ನಿಮಗೆ ಪ್ರಾಕ್ಟಿಕಲ್ಸಲ್ಲಿರುವಂಥದ್ದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಇರುತ್ತೆ. ಇದು ಕಂಪ್ಲೀಟಾಗಿ ನಿಮಗೆ ಫಿಸಿಕ್ಸ್ ಸಿಲೆಬಸ್. ನಿಮಗೆ ರೆಫರೆನ್ಸ್ ಬುಕ್ಸ್ ನೋಡೋದಾದರೆ ಲೇಟೆಸ್ಟ್ ನಿಮಗೆ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ಸ್ ಪಾರ್ಟ್ 1, ಪಾರ್ಟ್ 2 ಮತ್ತು ಲ್ಯಾಬೊರೇಟರಿ ಮ್ಯಾನ್ಯುವಲ್. ಸೊ ಇಷ್ಟು ನಿಮಗೆ ರೆಫರೆನ್ಸ್ ಮೆಟೀರಿಯಲ್ಸ್ ಆಗಿರುತ್ತೆ. ಹಾಗೆ ನೀವು ಕೆಮಿಸ್ಟ್ರಿಗೆ ಬಂದರೆ ಈಗ ಸೊ ನೆಕ್ಸ್ಟ್ ಬಂದು ಮ್ಯಾಥಮೆಟಿಕ್ಸಲ್ಲೂ ಅಷ್ಟೇ ನಿಮಗೆ ಆಲ್ಮೋಸ್ಟ್ ಸಿಲೆಬಸ್ ನಿಮಗೆ ಗೊತ್ತಿರುವಂತಹ ಸಿಲೆಬಸ್ಸೇ. ಸೆಟ್ಸ್ ಆ್ಯಂಡ್ ಫಂಕ್ಷನ್ಸ್,
ಅದರಲ್ಲಿ ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಆಲ್ಜಿಬ್ರಾ, ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಲೀನಿಯರ್ ಇನ್ಇಕ್ವಾಲಿಟೀಸ್, permutations and combinations, binomial theorem, sequence and series, coordinate geometry, straight lines, conic sections, introduction to three-dimensional geometry, calculus, limits and derivatives, statistics and probability. Next ಬಂದು relations and functions, inverse trigonometry, algebra, matrices, determinants, calculus, continuity and differentiability, applications of derivatives, integrals, application of integrals, differential equations, vectors and three-dimensional geometry, linear programming, probability. ಸೊ ಇಷ್ಟು ನಿಮಗೆ ಸಿಲೆಬಸ್ ಆಗಿರುತ್ತೆ ಮ್ಯಾಥಮೆಟಿಕ್ಸಲ್ಲಿ. ಸೊ ಇದಕ್ಕೆ ರೆಫರೆನ್ಸ್ ಬುಕ್ ಬಂದು NCERT ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಫಾರ್ ದ ಕ್ಲಾಸ್ 11 ಆಸ್ ವೆಲ್ ಆಸ್ 12ಗೆ ನಿಮಗೆ ಲೇಟೆಸ್ಟ್ ಎಡಿಷನ್ಸನ್ನು ರೆಫರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರೋದಾದರೆ ಕೆಮಿಸ್ಟ್ರಿಗೆ. ಸೊ ನೆಕ್ಸ್ಟ್ ಕೆಮಿಸ್ಟ್ರಿ ಬಂದರೆ ನೀವಿಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇದೆ. ಫಸ್ಟ್ PUC ಇಂದ ಸ್ಟ್ರಕ್ಚರ್ ಆಫ್ ಆಟಮ್ ಇದೆ, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಕೆಮಿಕಲ್ ಬಾಂಡಿಂಗ್, ಥರ್ಮೋಡೈನಮಿಕ್ಸ್, ಈಕ್ವಿಲಿಬ್ರಿಯಮ್, ರೆಡಾಕ್ಸ್ ರಿಯಾಕ್ಷನ್ಸ್, ಆರ್ಗಾನಿಕ್ ಕೆಮಿಸ್ಟ್ರಿ, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗಾನಿಕ್ ಕೆಮಿಸ್ಟ್ರಿ, ಹೈಡ್ರೋಕಾರ್ಬನ್ಸ್. ಅದರ ಜೊತೆಗೆ ನಿಮಗೆ ಪ್ರಾಕ್ಟಿಕಲ್ಸ್ ಇನ್ ದ ಡಿಟೆಕ್ಷನ್ ಆಫ್ ಎಕ್ಸ್ಟ್ರಾ ಎಲಿಮೆಂಟ್ಸ್ ಲೈಕ್ ನೈಟ್ರೋಜನ್, ಸಲ್ಫರ್, ಹ್ಯಾಲೋಜನ್ಸ್ ಇನ್ ದಿ ಆರ್ಗಾನಿಕ್ ಕಾಂಪೌಂಡ್ಸ್. ಆರ್ಗಾನಿಕ್ ಕಾಂಪೌಂಡ್ಸಲ್ಲಿ ನಿಮಗಿಲ್ಲಿ ನೈಟ್ರೋಜನ್, ಸಲ್ಫರ್, ಹ್ಯಾಲೋಜನ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥ ಮೆಥಡ್ಸು, ಹಾಗೆ ಡಿಟೆಕ್ಷನ್ ಮಾಡುವಂಥ ಮೆಥಡ್ಸ್. ಅದ್ರ ಜೊತೆಗೆ ದ ಕೆಮಿಸ್ಟ್ರಿ ಇನ್ವಾಲ್ವ್ಡ್ ಇನ್ ದ ಟೈಟ್ರೇಷನ್, ಆಸಿಡ್ ಬೇಸ್ ಟೈಟ್ರೇಷನ್ಸ್ ಏನಿದೆ ನಿಮಗೆ, ಜೊತೆಗೆ ಇಂಡಿಕೇಟರ್ಸ್ ಏನೇನು ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇರಬೇಕು. ಇದ್ರ ಮೇಲೆ ನಿಮಗೆ ಕಾಂಪಿಟೇಟಿವಲ್ಲಿ ಕ್ವಶನ್ಸ್ ಕೇಳ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ PUC ಸಿಲೆಬಸ್ ಬರೋದಾದರೆ ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಡಿ ಆ್ಯಂಡ್ ಎಬ್ಲಾಕ್ ಎಲಿಮೆಂಟ್ಸ್, coordination compounds, halo alkanes, halo arenes, alcohols, phenols, ethers, aldehydes, ketones, carboxylic acids, amines. ಅದರ ಜೊತೆಗೆ ನಿಮಗೆ ಬಯೋಮಾಲಿಕ್ಯೂಲ್ಸ್ ಜೊತೆಗೆ ನೆಕ್ಸ್ಟ್ ಬಂದು ಪ್ರಾಕ್ಟಿಕಲ್ ಕೆಮಿಸ್ಟ್ರಿನಲ್ಲಿ ಇಲ್ಲಿ ಸೆಕೆಂಡ್ PUC ಪ್ರಾಕ್ಟಿಕಲ್ಸಲ್ಲಿ ನಿಮಗೆ ತುಂಬ ಸಿಲೆಬಸ್ಸನ್ನು ಆ್ಯಡ್ ಮಾಡಿದ್ದಾರೆ. ಫಸ್ಟ್ PUC ಇಂದ ಸ್ವಲ್ಪ ಕಡಿಮೆ ಇದೆ ಪ್ರಾಕ್ಟಿಕಲ್ಸ್, ಬಟ್ ಸೆಕೆಂಡ್ PUC ಇಂದ ಸ್ವಲ್ಪ ಸಿಲೆಬಸ್ ಜಾಸ್ತಿ ಇದೆ. ಲೈಕ್ ನಿಮಗೆ ಇದು ಆಲ್ರೆಡಿ ಥಿಯರಿನಲ್ಲಿ ಓದಿರ್ತೀರಾ, ಥಿಯರಿನಲ್ಲಿ ಇವೆಲ್ಲ ಓದಿರ್ತೀರಾ, ಅಡಿಷನಲ್ ಆಗಿ ಒಂದೊಂದು ಪಾಯಿಂಟ್ ಎಕ್ಸ್ಟ್ರಾ ಆಡ್ ಆಗುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಫಂಕ್ಷನಲ್ ಗ್ರೂಪ್ ಟೆಸ್ಟ್, ಈಗ ಆಲ್ಕೋಹಾಲ್ಸ್, ಫಿನಾಲ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಬಂದಾಗ ನಿಮಗೆ ಆಲ್ಕೋಹಾಲ್ಸ್ಗೆ ಲೂಕಾಸ್ ರಿಯೇಜೆಂಟ್ ಟೆಸ್ಟ್ ಆಲ್ರೆಡಿ ನೀವು ಥಿಯರಿನಲ್ಲಿ ಓದಿರ್ತೀರಾ. ಸೊ ಅದನ್ನೇ ನೀವು ಇಲ್ಲಿ ಕಾಂಪಿಟೇಟಿವಲ್ಲಿ ಓದುವಂಥದ್ದು. ಮತ್ತು ಇಲ್ಲೂ ಅಷ್ಟೇ ಟೈಟ್ರೇಷನ್ಸು ಅಷ್ಟೇ, ಆಕ್ಸಾಲಿಕ್ ಆಸಿಡ್ ವರ್ಸಸ್ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಇಲ್ಲಿ ಡಿ ಆ್ಯಂಡ್ ಎಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ಲ್ಲಿ ಓದಿರ್ತೀರಾ ಇವೆಲ್ಲನೂ. ಬಟ್ ಸ್ಟಿಲ್ ಇವು ಅಡಿಷನಲ್ ಆಗಿ ನೀವು ಕಂಪ್ಲೀಟಾಗಿ ಓದ್ಕೋಬೇಕಾಗತ್ತೆ. ಸಾಲ್ಟ್ ಅನಾಲಿಸಿಸ್ ಬಂದರೆ ಕ್ಯಾಟೈನ್ಸ್ ಐಡೆಂಟಿಫಿಕೇಷನ್ ಲೈಕ್ ಅಲ್ಯೂಮಿನಿಯಂ, ಜಿಂಕ್, ಕ್ಯಾಲ್ಶಿಯಂ, ಬೇರಿಯಂ, ಮೆಗ್ನೀಷಿಯಂ, ಅಮೋನಿಯಂ. ಅನೈನ್ಸ್ ಐಡೆಂಟಿಫಿಕೇಷನಲ್ಲಿ ಕಾರ್ಬೋನೇಟ್, ಸಲ್ಫೇಟ್, ನೈಟ್ರೇಟ್, ಕ್ಲೋರೈಡ್, ಬ್ರೋಮೈಡ್. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಎಕ್ಸ್ಪೆರಿಮೆಂಟ್ ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್ ಅಂತ ಬರುತ್ತೆ, ನಿಮಗೆ ಪ್ರಾಕ್ಟಿಕಲ್ಸಲ್ಲಿ ಬರುತ್ತೆ ಅದು. ಎಂಥಾಲ್ಪಿ ಆಫ್ ನ್ಯೂಟ್ರಲೈಸೇಷನ್ ಆಫ್ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ಆ್ಯಂಡ್ ಕೈನೆಟಿಕ್ಸ್. ಸೊ ಇಷ್ಟನ್ನು ನೀವು ಕಂಪ್ಲೀಟಾಗಿ ಮತ್ತು ಪ್ರಿಪ್ರೇಷನ್ ಆಫ್ ಇನ್ಆರ್ಗಾನಿಕ್ ಸಾಲ್ಟ್ಸ್ ಲೈಕ್ ಪೊಟಾಷ್ ಸಾಲ್ಟ್, ಮೋರ್ ಸಾಲ್ಟ್ ಆ್ಯಂಡ್ ಪೊಟಾಷ್ ಆಲಮ್. ಆರ್ಗಾನಿಕ್ ಕಾಂಪೌಂಡ್ಸ್ ಪ್ರಿಪ್ರೇಷನಲ್ಲಿ ಅಸಿಟಾನಿಲೈಡ್, ಪಿ ನೈಟ್ರೋ ಅಸಿಟಾನಿಲೈಡ್, ಅನಿಲಿನ್, ಇಟ್ಸ್ ಎಲ್ಲೋ, ಐಡೋಫಾರ್ಮ್ ಟೆಸ್ಟ್. ಸೊ ಇಷ್ಟು ಕಂಪ್ಲೀಟಾಗಿ ನಿಮಗೆ ಮ್ಯಾನ್ಯುವಲಲ್ಲಿದೆ. ಈ ರಿಯಾಕ್ಷನ್ಸನ್ನು ಓದ್ಕೊಳ್ಳಿ. ಇದಕ್ಕೆ ನೀವು ಏನು ಮಾಡಿ ಅಂತಂದರೆ ಬೆಟರ್, ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಪ್ಪ ಅಂತಂದರೆ, ನಿಮಗೆ ಗೌರ್ಮೆಂಟ್ ಮ್ಯಾನ್ಯುವಲ್ ಇದೆ, ಇದು NCERT ಲ್ಯಾಬೊರೇಟರಿ ಮ್ಯಾನ್ಯುವಲ್ ಅಂತ ಇದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತದು. ಅದನ್ನು ರೆಫರ್ ಮಾಡಿ ನಿಮಗೆ ಬೆಟರ್. ಯಾಕೆ ಅಂತಂದರೆ ಅಲ್ಲಿ ಕಂಪ್ಲೀಟಾಗಿ ನೀವು ನಿಮ್ಮಲ್ಲಿರುವಂತಹ ಮ್ಯಾನ್ಯುವಲ್ಸಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಇರಲ್ಲ, ಓನ್ಲಿ ಎಕ್ಸ್ಪ್ಲನೇಷನ್ ಮಾತ್ರನೇ ಇರುತ್ತೆ. ನಿಮಗೆ ಇಲ್ಲಿ ಬೇಕಾಗಿರೋದು ಕಾಂಪಿಟೇಟಿವ್ಗೆ ರಿಯಾಕ್ಷನ್ಸ್ ಫಾಲೋಡ್ ಬೈ ಎಕ್ಸ್ಪ್ಲನೇಷನ್ ಎರಡೂ ಬೇಕಾಗುತ್ತೆ ನಿಮಗೆ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಸಿಲ್ವರ್ ನೈಟ್ರೇಟ್ ಟೆಸ್ಟ್ ಅಂತಂದರೆ ನಿಮ್ಗೆ ಏನು ಕೊಟ್ಬಿಡ್ತಾರೆ ಅಲ್ಲಿ, ಸಾಲ್ಟ್ ಸೊಲ್ಯೂಷನ್ ಪ್ಲಸ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ವಿಚ್ ಗಿವ್ಸ್ ವೈಟ್ ಪ್ರೆಸಿಪಿಟೇಟ್ ಅಂತ ಬಂತು ಅಂದರೆ ನಿಮಗೆ ಕ್ಲೋರೈಡ್ ಅಂತ ಹೇಳ್ಬಿಡ್ತಾರೆ, ವಿಚ್ ಇಸ್ ಸಾಲ್ಯುಬಲ್ ಇನ್ ಎಕ್ಸೆಸ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ. ಬಟ್ ಅದ್ರಲ್ಲಿ ರಿಯಾಕ್ಷನ್ ಏನಾಗುತ್ತೆ, ಯಾವ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ, ವೈಟ್ ಪ್ರೆಸಿಪಿಟೇಟ್ ಅಂದರೆ ಏನು, ಯಾಕೆ ಸಾಲ್ಯುಬಲ್ ಆಗುತ್ತೆ ಅಮೋನಿಯಂ ಹೈಡ್ರಾಕ್ಸೈಡಲ್ಲಿ, ಡೀಟೇಲ್ಸ್ ಕೊಟ್ಟಿಲ್ಲ ಅಲ್ಲಿ ನಿಮಗೆ ಅದು. ಬಟ್ ಗೌರ್ಮೆಂಟ್ ಮ್ಯಾನ್ಯುವಲಲ್ಲಿ ನಿಮಗೆ ಲ್ಯಾಬ್ರೇಟರಿ ಮ್ಯಾನ್ಯುವಲಲ್ಲಿ ಅದಿದೆ, ರಿಯಾಕ್ಷನ್ಸ್ ಇದೆ ಅವೆಲ್ಲನೂ. ಸೊ ಹಾಗಾಗಿರೋದ್ರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು. ಜಸ್ಟ್ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮ್ಗೆ ಸಿಗುತ್ತೆ ಗೌರ್ಮೆಂಟ್ ಮ್ಯಾನ್ಯುವಲ್ ಫಾರ್ ಈ ಪರ್ಟಿಕ್ಯುಲರ್ ಟಾಪಿಕ್ ಹಾಕಿ ನಿಮಗೆ PDF ಬರುತ್ತೆ. PDF ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ರಿಯಾಕ್ಷನ್ಸನ್ನು ಓದ್ಕೊಳ್ಳಿ ಕಂಪ್ಲೀಟಾಗಿ ಡೀಟೇಲ್ಸ್. ಇಷ್ಟ ಆಯಿತು ನಿಮಗೆ ಕೆಮಿಸ್ಟ್ರಿ. ಹಾಗೆ ಓಕೆ, ನಾನು ಈ ಎಲ್ಲ PDFಸನ್ನು ನಿಮಗೆ ನಂದೊಂದು ಚಾನಲ್ ಇದೆ, ವಾಟ್ಸಪ್ಪಲ್ಲಿ ಒಂದು ಚಾನಲ್ ಇದೆ, ಜೊತೆಗೆ ನಿಮಗೆ
ಜೊತೆಗೆ ಟೆಲಿಗ್ರಾಮಲ್ಲೂ ಸಹ ಒಂದು ಚಾನಲ್ ಇದೆ, ನಿಮಗೆ ಜಾಯ್ನ್ ಆಗಿ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕನ್ನು, ಅಲ್ಲಿ ನಿಮಗೆ ಈ PDF ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಯಾಲಜಿ ಬರೋದಾದರೆ ನಿಮಗೆ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಡ್, ಸ್ಟ್ರಕ್ಚರ್ ಆರ್ಗನೈಸೇಷನ್ ಇನ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್, ಪ್ಲಾಂಟ್ ಫಿಸಿಯಾಲಜಿ, ಹ್ಯೂಮನ್ ಫಿಸಿಯಾಲಜಿ. ಅದಾದಮೇಲೆ ನಿಮಗೆ ಪ್ರಾಕ್ಟಿಕಲ್ಸಲ್ಲೇ ಏನು ಬರುತ್ತೆ ಅಂತ ನೋಡ್ಕೊಳ್ಳಿ, ಕಂಪ್ಲೀಟಾಗಿ ಡೀಟೇಲ್ಸು. ಸೊ ಇಷ್ಟೆಲ್ಲ ನಿಮಗೆ ಕಂಪ್ಲೀಟ್ ಪ್ರಾಕ್ಟಿಕಲ್ಸು ಸಹ ಆ್ಯಡ್ ಆಗುತ್ತೆ ನಿಮಗೆ. ಅದ್ರ ಜೊತೆಗೆ ನಿಮಗೆ ಸೆಕೆಂಡ್ PUC ಸಿಲೆಬಸ್ ನೋಡೋದಾದರೆ ರೀಪ್ರೊಡಕ್ಷನಲ್ಲಿ, ಮತ್ತು ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್, ಬಯಾಲಜಿ ಇನ್ ಹ್ಯೂಮನ್ ವೆಲ್ಫೇರ್, ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್, ಆ್ಯಂಡ್ ಪ್ರಾಕ್ಟಿಕಲ್ ಕೆಮಿಸ್ಟ್ರಿ. ಸೊ ನೀವು ನೋಡ್ಬೋದು ಇಷ್ಟು ಕಂಪ್ಲೀಟಾಗಿ ನಿಮಗೆ ಸಿಲೆಬಸ್ ಇದೆ ಪ್ರಾಕ್ಟಿಕಲ್ ಕೆಮಿಸ್ಟ್ರಿ. ಸೊ ಫೈನಲ್ ಕನ್ಕ್ಲೂಷನ್ ಏನಪ್ಪ ನಿಮಗೆ ಇಲ್ಲಿ ಅಂತಂದರೆ, ಸೊ ಇಲ್ಲಿ ಥಿಯರಿ ಜೊತೆಗೆ ಅಷ್ಟೇ ಅಲ್ಲ, ಥಿಯರಿ ಸಿಲೆಬಸ್ ಜೊತೆಗೆ ನೀವಿನ್ನು ಅಡಿಷನಲ್ಲಿ ಪ್ರಾಕ್ಟಿಕಲ್ ಕೆಮಿಸ್ಟ್ರಿನಲ್ಲಿ, ಪ್ರಾಕ್ಟಿಕಲ್ ಫಿಸಿಕ್ಸಲ್ಲಿ, ಪ್ರಾಕ್ಟಿಕಲ್ ಬಯಾಲಜಿನಲ್ಲಿರುವಂಥ ಎಕ್ಸ್ಟ್ರಾ ಟಾಪಿಕ್ಸನ್ನು ಸಹ ನೀವು ಓದ್ಕೋಬೇಕು. ಕಾಂಪಿಟೇಟಿವ್ ಕಂಪಲ್ಸರಿಯಾಗಿ ನಿಮಗೆ ಅಲ್ಲೂ ಸಹ ಕ್ವಶನ್ಸ್ ಬರುತ್ತೆ. ಮಿನಿಮಮ್ 1-2 ಕ್ವಶನ್ ಆದರೂ ಮಿನಿಮಮ್ ಕೊಟ್ಟೇ ಕೊಡ್ತಾರೆ ನಿಮಗೆ. ಪ್ರಾಕ್ಟಿಕಲ್ಸಲ್ಲಿರುವಂತಹ ಪೋರ್ಷನ್ಸಿಗೆ ಏನು ಮೆನ್ಷನ್ ಮಾಡಿದರೆ ಅಷ್ಟನ್ನು ಮಾತ್ರ ಫೋಕಸ್ ಮಾಡಿ ಸಾಕು. ಈ PDFs ಎಲ್ಲ ನಾನು ಶೇರ್ ಮಾಡ್ತೀನಿ ನಿಮಗೆ. ಸೊ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಜಾಯ್ನ್ ಆಗಿ, ಟೆಲಿಗ್ರಾಮಲ್ಲಿ ಅಲ್ಲಿ ನಾನು ಆ್ಯಡ್ ಮಾಡ್ತೀನಿ ಇದನ್ನು ಕಂಪ್ಲೀಟಾಗಿ. ಸೊ ಅಲ್ಲಿ ನೀವು ನೋಡ್ಕೋಬಹುದು. ಅದೇ ಥರದ ಇನ್ನೆಷ್ಟು ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ ನಾನು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ. ಮುಂದೆ ಸಹ ಕೌನ್ಸಿಲಿಂಗ್ ಪ್ರೊಸೀಜರಲ್ಲೂ ಸಹ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ. ಸೊ ರ್ಯಾಂಕಿಂಗ್ ನಿಮ್ಮ ಮಾರ್ಕ್ಸ್ಗೆ ಏನೇನು ಬರುತ್ತೆ, ಹಾಗೆ ನಿಮಗೆ ಯಾವುದೆಲ್ಲ ಕಾಲೇಜಸ್ ಸಿಗ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.